ಎಲ್ಲರೂ ಬಂದು ನೋಡಬೇಕು. ಸಕಲೈತ್ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸೋಲ್ಜರ್ಸ್ ಬಗ್ಗೆ. ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಬೇಕಾಗಿ ಎಲ್ಲರಿಗೂ ವಿನಂತಿ. ಥಿಯೇಟರ್ ನೋಡಿ ಬಂದು ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ. ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಲಾಸ್ಟಲ್ಲಿ ಮಸ್ತಾಗಿ ಹೇಳಿದ್ದಾರೆ ಒಂದು ಮಾತು, ಜೈ ಹಿಂದ್ ಅಂತ. ಖುಷಿ ಬ್ರೋ. ಚೆನ್ನಾಗಿದೆ. ಎಲ್ಲೋ ಸಿನಿಮಾ ನೋಡಿ ಹೊಸದಾಗಿ ಮಾಡಿರೋದು ಸಿಂಗಲ್ ಟೇಕ್ ಸಿನಿಮಾ ಕನ್ನಡದಲ್ಲಿ. ಸೊ ಎಲ್ಲ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾ ಬೆಳೆಸಿ. ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿತ್ತು. ಚೆನ್ನಾಗಿದೆ. ಅಲ್ಟಿಮೇಟ್ ಚೆನ್ನಾಗಿದೆ. DJ ಅಣ್ಣ ಬೆಳಿಬೇಕು. ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ. ಚೆನ್ನಾಗಿತ್ತು. ತಮ್ಮ ಸೊ ಎಲ್ಲರೂ ಬಂದು ಮೂವಿ ನೋಡಿ ಚೆನ್ನಾಗಿದೆ. ಸಿಂಗಲ್ ಟೇಕಲ್ಲಿ ಮೂವಿ ಮಾಡೋದು ತುಂಬ ಕಷ್ಟ. ನನ್ನ ಓನ್ ಬ್ರದರ್ ಆ್ಯಕ್ಚುಲಿ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಸೊ ಮೂವಿ ತುಂಬ ಚೆನ್ನಾಗಿದೆ. ಕ್ಯಾಮ್ರಾಮನ್ಗೆ ಥ್ಯಾಂಕ್ ಯು. ಆ್ಯಕ್ಚುಲಿ ಸಿಂಗಲ್ ಟೇಕಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಸೂಪರು. ಒಳ್ಳೆ ಐಡಿಯಾ ಕಾನ್ಸೆಪ್ಟ್. ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವಿಗಳು ಬರಬೇಕು. ಯಾಕೆಂದರೆ ಎಲ್ಲ ಹೊಸಬ್ರು ಮಾಡಿರೋದು ಚೆನ್ನಾಗಿದೆ. ಆ್ಯಕ್ಚುಲಿ ಸೂಪರ್. ಥ್ಯಾಂಕ್ ಯು. ನಮ್ಮ ಸಿನಿಮಾ ಹೇಗಿದೆ? ಪರವಾಗಿಲ್ಲ, ಹೊಸ್ದಾಗಿ ಮಾಡವ್ರೆ, ಅವ್ರಿಗೆಲ್ಲ ಒಳ್ಳೇದು. ಜನ ಎಲ್ಲ ಬಂದು ನೋಡಿ. ಸಿನಿಮಾ ಚೆನ್ನಾಗಿದೆ. ಸಸ್ಪೆನ್ಸ್ ಅಂತೂ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮತ್ತು ಒಂದು ನಾವು ಸ್ಟೇಜ್ ಮೇಲೆ ನಾಟಕ ಮಾಡಬೇಕಂದ್ರೆ 2 ಅವರಲ್ಲಿ ತುಂಬ ಕಷ್ಟ ಇರುತ್ತೆ. ಅದ್ರ ಜೊತೆಗೆ ಈ ಕ್ಯಾಮ್ರಾ ಇಟ್ಕೊಂಡು ಲೈಟ್ ಇಟ್ಕೊಂಡು 2.5 ಗಂಟೆಯಲ್ಲಿ ಒಂದು ಸಿನಿಮಾನೇ ಮಾಡಿದಂದರೆ ಆ್ಯಡ್ಸ್ ಆಫ್. ಹೇಗಿತ್ತು ಫಿಲಿಮು ಮೇಡಮ್? ಹೇಗಿತ್ತು ಫಿಲಮ್ ತುಂಬ ಚೆನ್ನಾಗಿದೆ. ಅಂದರೆ ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ಮೋಸ ಇಲ್ಲ. ಸ್ಕ್ರೀನಲ್ಲಿ ಕಾಣೋರೆಲ್ಲ ಹೊಸೊಬ್ಬರು ಫೇಸು, ಬಟ್ ಪಾತ್ರದಲ್ಲಿ ಹೊಸೊಬ್ರು ಅಂತ ಅನ್ನಿಸ್ತಾ ಇಲ್ಲ. ಅಂದರೆ ತುಂಬ ಪ್ರಬುದ್ಧತೆ ಇದೆ ಆ್ಯಕ್ಟಿಂಗಲ್ಲಿ. ಇನ್ನು 2.5 ಗಂಟೆಯಲ್ಲಿ ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋದು ಅಂದರೆ ಭಯಂಕರ ಕಷ್ಟ. ಯಾಕಂದರೆ ಕಟ್ ಶಾಟ್ಗಳು ಫಿಲಮ್ ಮಾಡಿ ಸಿಕ್ಕಾಪಟ್ಟೆ ಎರರ್ಸ್ಗಳು ಸಿಗ್ತವೆ. ಬಟ್ ಈ ಮೂವಿದಲ್ಲಿ ಆ ಥರ ಏನು ಅನ್ನಿಸ್ತಾ ಇಲ್ಲ. ಎಲ್ಲೂ ಕಟ್ಟು ಕಾಣಿಸ್ತಾ ಇಲ್ಲ. ಕಂಟಿನ್ಯೂ ಆಗಿ ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ಎಲ್ಲರೂ ಬಂದು ಖಂಡಿತ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.